ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಬಯಾಲಜಿ ಫಾರ್ ಇಂಜಿನಿಯರ್ಸ್ ಮೊದಲನೇ ಮಾಡ್ಯೂಲ್ ಅಲ್ಲಿರುವಂತಹ ಇಂಪಾರ್ಟೆಂಟ್ ಟಾಪಿಕ್ ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಮೊದಲಿಗೆ ಸ್ಟ್ರಕ್ಚರ್ ಅಂಡ್ ಫಂಕ್ಷನ್ ಆಫ್ ಸೆಲ್. ಫಸ್ಟ್ ಏನ್ ಮಾಡಬೇಕು, ಸೆಲ್ ಅಂತ ಅಂದ್ರೆ ಏನು ಅಂತ ಡಿಫೈನ್ ಮಾಡಬೇಕು. ವಾಟ್ ಈಸ್ ಸೆಲ್? ಸೆಲ್ ಇಸ್ ದ ಬೇಸಿಕ್ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಆಫ್ ಲೈಫ್. ಸರಿನಾ? ಈಗ ಈ ಸೆಲ್ ಅಲ್ಲಿ ಇರುವಂತಹ ಸ್ಟ್ರಕ್ಚರ್ಸ್ ಮತ್ತೆ ಅವುಗಳ ಫಂಕ್ಷನ್ಸ್ ಅನ್ನ ನಾವು ಡಿಸ್ಕಸ್ ಮಾಡಬೇಕಾಗುತ್ತೆ. ವಾಟ್ ಈಸ್ ದ ಸ್ಟ್ರಕ್ಚರ್ ಆಫ್ ದಿ ಸೆಲ್ ಅಂತ ಅಂದ್ರೆ ಆ ಸ್ಟ್ರಕ್ಚರ್ ಅಲ್ಲಿ ಯಾವ ಯಾವ ಎಲಿಮೆಂಟ್ಗಳು ಅಥವಾ ಆರ್ಗನ್ಗಳು ಇರ್ತವೆ ಅಂತ ಡಿಫೈನ್ ಮಾಡಬೇಕು. ಯಾವ್ಯಾವ ಇರ್ತವೆ? ಸೆಲ್ ಮೆಂಬ್ರೇನು, ನ್ಯೂಕ್ಲಿಯಸ್, ಸೈಟೋಪ್ಲಾಸಮ್, ಮೈಟೋಕಾಂಡ್ರಿಯಾ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಆಮೇಲೆ ರೈಬೋಸೋಮ್ಸು, ಗಾಲ್ಗಿ ಅಪಾರಟಸ್, ಲೈಸೋಸೋಮ್ಸ್. ಸೊ ಇಷ್ಟನ್ನ ನೀವು ನೇಮ್ ಮಾಡ್ಬಿಟ್ಟು ಇವುಗಳದ್ದು ಕೆಲಸ ಏನು ಅಂತ ಡಿಫೈನ್ ಮಾಡ್ತಾ ಹೋಗಿ. ನೋಡಿ, ಇವಾಗ ಸೆಲ್ ಮೆಂಬ್ರೇನ್ ಏನ್ ಮಾಡುತ್ತೆ? ಇಟ್ ಆಕ್ಟ್ಸ್ ಆಸ್ ಎ ಪ್ರೊಟೆಕ್ಟಿವ್ ಲೇಯರ್, ಔಟರ್ ಪ್ರೊಟೆಕ್ಟಿವ್ ಲೇಯರ್ ಆಗಿ ಆಕ್ಟ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ನ್ಯೂಕ್ಲಿಯಸ್ ಏನು? ನ್ಯೂಕ್ಲಿಯಸ್ ಕಂಟ್ರೋಲ್ಸ್ ದ ಸೆಂಟರ್. ಯಾಕಂತಂದ್ರೆ ನಮಗೆ ಬೇಕಾಗಿರುವಂತಹ ಜೆನೆಟಿಕ್ ಮೆಟೀರಿಯಲ್ ಅಂತ ಅಂದ್ರೆ ಏನು? ನಮ್ಮ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ಡಿಫೈನ್ ಮಾಡ್ತಾವಲ್ಲ, DNA. ಸೊ ಅದೆಲ್ಲ ಎಲ್ಲಿರುತ್ತೆ? ನ್ಯೂಕ್ಲಿಯಸ್ ಅಲ್ಲಿ ಇರುತ್ತೆ. ನೆಕ್ಸ್ಟ್ ಸೈಟೋಪ್ಲಾಸಮ್. ಸೊ ಇದು ಜೆಲ್ಲಿ ಲೈಕ್ ಸಬ್ಸ್ಟೆನ್ಸಸ್ ವೇರ್ ದ ಆರ್ಗನಲ್ಸ್ ಆರ್ ಸಸ್ಪೆಂಡೆಡ್. ನೀವು PUC ಯಲ್ಲಿ PCMB ತಗೊಂಡಿದ್ರೆ ನಿಮಗೆ ಈಸಿ ಆಗ್ತಾ ಹೋಗುತ್ತೆ ಬಯಾಲಜಿಯನ್ನ ಬರೆಯೋದು. ನೀವೇನಾದ್ರೂ CS ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ರೆ ಸ್ವಲ್ಪ ಡಿಫಿಕಲ್ಟ್ ಅಂತ ಅನ್ಸುತ್ತೆ. ಅಷ್ಟೇನು ಡಿಫಿಕಲ್ಟ್ ಏನಲ್ಲ. ನೆಕ್ಸ್ಟ್ ಮೈಟೋಕಾಂಡ್ರಿಯಾ ಅಂತ ಅಂದ್ರೇನು? ಮೈಟೋಕಾಂಡ್ರಿಯಾ ಇಸ್ ದ ಪವರ್ ಹೌಸ್ ಆಫ್ ದಿ ಸೆಲ್ಸ್. ಯಾಕೆ ಪವರ್ ಹೌಸ್ ಅಂತ ಕರೀತಾರೆ? ATP ಅನ್ನ ಇದು ಜನರೇಟ್ ಮಾಡುತ್ತೆ. ATP ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಎನರ್ಜಿ ಪ್ರೊಡಕ್ಷನ್. ATP ಅಂತ ಅಂದ್ರೇನು? ಅಡಿನೋಸಿನ್ ಟ್ರೈಫಾಸ್ಫೇಟ್. ಸರಿನಾ? ಸೊ ಇದೇನ್ ಮಾಡುತ್ತೆ? ಎನರ್ಜಿಯನ್ನ ಕೊಡುತ್ತೆ. ಸೊ ಅದನ್ನ ಪ್ರೊಡ್ಯೂಸ್ ಮಾಡೋದೇ ಅದು ಮೈಟೋಕಾಂಡ್ರಿಯಾ. ಅದಕ್ಕೋಸ್ಕರ ನಾವು ಪವರ್ ಹೌಸ್ ಆಫ್ ಸೆಲ್ ಅಂತ ಕರಿತೀವಿ. ನೆಕ್ಸ್ಟ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಇದರಲ್ಲಿ ಎರಡು ಟೈಪ್ ಬರುತ್ತೆ, ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಈ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಏನ್ ಮಾಡುತ್ತೆ? ಲಿಪಿಡ್ ಅನ್ನ ಸಿಂಥಸಿಸ್ ಮಾಡುತ್ತೆ, ಅಂತ ಅಂದ್ರೆ ಪ್ರೊಡ್ಯೂಸ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಏನ್ ಮಾಡುತ್ತೆ? ಪ್ರೋಟೀನ್ ಅನ್ನ ಸಿಂಥಸಿಸ್ ಮಾಡುತ್ತೆ. ಸರಿನಾ? ಈ ಪ್ರೋಟೀನ್ ಅನ್ನೇ ಇನ್ನೊಂದು ಸಿಂಥಸಿಸ್ ಮಾಡುತ್ತೆ, ಯಾವ್ದದು? ರೈಬೋಸೋಮ್. ಸೊ ಇವಾಗ ಪ್ರೋಟೀನ್ ಎಲ್ಲೆಲ್ಲಿ ಸಿಂಥಸಿಸ್ ಆದಂಗಾಯ್ತು? ರೈಬೋಸೋಮ್ ಅಲ್ಲಿ ಮತ್ತೆ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ನೆಕ್ಸ್ಟ್ ಗಾಲ್ಗಿ ಅಪಾರಟಸ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಪ್ಯಾಕಿಂಗ್ ಅಂಡ್ ಮೂವಿಂಗ್ ಆಫ್ ದಿ ಪ್ರೋಟೀನ್ಸ್. ಅಂತಂದ್ರೆ ಏನು ಪ್ರೋಟೀನ್ಗಳ ಸಿಂಥಸಿಸ್ ಆಗಿರ್ತವೆ ಅವುಗಳನ್ನ ಮೂವ್ ಮಾಡೋದಕ್ಕೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ. ನೆಕ್ಸ್ಟ್ ಲೈಸೋಸೋಮ್ಸ್ ಕಂಟೈನ್ಸ್ ದ ಎನ್ಸೈಮ್ಸ್ ಫಾರ್ ದಿ ಡೈಜೆಷನ್ ಅಂಡ್ ದ ವೇಸ್ಟ್ ರಿಮೂವಲ್. ಸೊ ಇದನ್ನ ನಾವು ಇನ್ನೊಂದು ಹೆಸರಲ್ಲೂ ಕೂಡ ಕರಿಬಹುದು, ಲೈಸೋಸೋಮ್ಸ್ ನ ನಾವೇನಂತ ಕರಿತೀವಿ? ಸೂಸೈಡ್ ಬ್ಯಾಗ್ಸ್ ಆಫ್ ಸೆಲ್. ಸೂಸೈಡ್ ಬ್ಯಾಗ್ಸ್ ಆಫ್ ಸೆಲ್ ಅಂತ ಕರಿತೀವಿ. ಸರಿನಾ? ಯಾಕೆ? ಇದರಲ್ಲಿ ಏನು ವೇಸ್ಟ್ಗಳಿರ್ತವೆ ಅವುಗಳೆಲ್ಲ ಬಂದು ಸ್ಟೋರ್ ಆಗ್ತವೆ. ಸರಿನಾ? ಅದಕ್ಕೋಸ್ಕರ ನಾವು ಸೂಸೈಡ್ ಬ್ಯಾಗ್ಸ್ ಆಫ್ ಸೆಲ್ ಅಂತ ಕರಿತೀವಿ ಲೈಸೋಸೋಮ್ಸ್ ನ. ನೆಕ್ಸ್ಟ್ ಫಂಕ್ಷನ್ಸ್ ನ ನೋಡ್ತಾ ಹೋದ್ರೆ ಗ್ರೋತ್ಗೆ ಹೆಲ್ಪ್ ಮಾಡ್ತವೆ, ಮೆಟಾಬಾಲಿಸಮ್ಗೆ ಹೆಲ್ಪ್ ಮಾಡ್ತವೆ. ಮೆಟಾಬಾಲಿಸಮ್ ಅಂತ ಅಂದ್ರೇನು? ನೋಡಿ, ಇಲ್ಲಿ ನಮ್ಮ ಹತ್ರ ಇರುವಂತಹ ನ್ಯೂಟ್ರಿಯೆಂಟ್ ಅನ್ನ ಎನರ್ಜಿಯಾಗಿ ಕನ್ವರ್ಟ್ ಮಾಡೋದು. ನಮ್ಮ ಹತ್ರ ನಾವು ನ್ಯೂಟ್ರಿಯೆಂಟ್ ಏನಿರುತ್ತೆ ಅದನ್ನ ಎನರ್ಜಿ ಫಾರ್ಮೆಟ್ಗೆ ಕನ್ವರ್ಟ್ ಮಾಡ್ತಾರೆ. ಯಾಕೆ? ಎನರ್ಜಿ ಫಾರ್ಮೆಟ್ಗೆ ಕನ್ವರ್ಟ್ ಆದ್ರೇನೆ ತಾನೇ ನಮಗೆ ದಿನನಿತ್ಯದ ಕೆಲಸಗಳನ್ನ ಮಾಡೋದಕ್ಕಾಗೋದು. ಸೊ ಅದಕ್ಕೋಸ್ಕರ ಎನರ್ಜಿಯಾಗಿ ಕನ್ವರ್ಟ್ ಮಾಡೋದಕ್ಕೆ ಯೂಸ್ ಆಗುವಂತ ಪ್ರೊಸೆಸ್ ಯಾವುದು? ಮೆಟಾಬಾಲಿಸಮ್. ನೆಕ್ಸ್ಟ್ ರಿಪ್ರೊಡಕ್ಷನ್, ಎಲ್ಲರಿಗೂ ಗೊತ್ತಿರುತ್ತೆ. ಟ್ರಾನ್ಸ್ಪೋರ್ಟ್. ಸೊ ಟ್ರಾನ್ಸ್ಪೋರ್ಟ್ ಅಂತಂದ್ರೆ ಆಕ್ಸಿಜನ್ ಇರ್ಬೋದು, ಬ್ಲಡ್ ಇರ್ಬೋದು, ನ್ಯೂಟ್ರಿಯೆಂಟ್ಸ್ ಇರ್ಬೋದು, ಪ್ರತಿಯೊಂದನ್ನು ಕೂಡ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಮತ್ತೆ ವೇಸ್ಟ್ ಪ್ರಾಡಕ್ಟ್ ಅನ್ನ ನಮ್ಮ ದೇಹದಿಂದ ಹೊರಗಡೆ ಹಾಕೋದಕ್ಕೆ ಹೆಲ್ಪ್ ಮಾಡ್ತಾ ಹೋಗ್ತವೆ. ಸರಿನಾ? ಸೆಲ್ಸ್ಗಳು. ಸೊ ಡಯಾಗ್ರಾಮ್ ಇಲ್ಲಿದೆ, ಸಿಂಪಲ್ ಡಯಾಗ್ರಾಮು. ಸೊ ಈ ಡಯಾಗ್ರಾಮ್ ಅನ್ನ ನೀಟಾಗಿ ಬಿಡಿಸ್ರಿ ಸಾಕು. ನೆಕ್ಸ್ಟ್ ಡಿಫರೆನ್ಸ್ ಬಿಟ್ವೀನ್ ದ ಪ್ಲಾಂಟ್ ಸೆಲ್ ಅಂಡ್ ಅನಿಮಲ್ ಸೆಲ್. ಸೊ ಇದರಲ್ಲಿ ಯಾವ ರೀತಿ ಕೊಟ್ಟಿದ್ದೀನಿ ನೋಡಿ, ಸೆಲ್ ವಾಲ್. ಸೊ ಪ್ಲಾಂಟ್ ಸೆಲ್ ಅಲ್ಲಿ ಸೆಲ್ ವಾಲ್ ಇರುತ್ತೆ, ಬಟ್ ಅನಿಮಲ್ ಸೆಲ್ ಅಲ್ಲಿ ಸೆಲ್ ವಾಲ್ ಇರಲ್ಲ. ಸರಿನಾ? ಸೊ ಈ ಸೆಲ್ ವಾಲ್ ಏನ್ ಪ್ಲಾಂಟ್ ಸೆಲ್ ಅಲ್ಲಿ ಇರುತ್ತೆ, ಇದನ್ನ ಸೆಲ್ಯುಲಿಯೋಸ್ ಇಂದ ಮಾಡಿರ್ತಾರೆ. ಏನೋ ಸೆಲ್ಯುಲಿಯೋಸ್ ಕಂಟೆಂಟ್ ಇರುತ್ತೆ ಇದರಲ್ಲಿ. ಸೊ ಸೆಲ್ಯುಲಿಯೋಸ್ ಇಂದ ಮಾಡಿರ್ತಾರೆ. ನೆಕ್ಸ್ಟ್ ಶೇಪ್ ಅಂತ ಬಂದಾಗ ಫಿಕ್ಸ್ಡ್ ಶೇಪ್ ಇರುತ್ತೆ ಪ್ಲಾಂಟ್ ಸೆಲ್ಗೆ, ಬಟ್ ಅನಿಮಲ್ ಸೆಲ್ಗೆ ಇದೇ ಫಿಕ್ಸ್ಡ್ ಶೇಪ್ ಅಂತ ಇರಲ್ಲ. ನೆಕ್ಸ್ಟ್ ಕ್ಲೋರೋಪ್ಲಾಸ್ಟ್. ಸೊ ಕ್ಲೋರೋಪ್ಲಾಸ್ಟ್ ಏನಕ್ಕೆ ಹೆಲ್ಪ್ ಆಗೋದು ಹೇಳಿ? ಕ್ಲೋರೋಪ್ಲಾಸ್ಟ್ ಅನ್ನ ನಾವು ಪ್ಲಾಂಟ್ ಗಳಲ್ಲಿ ಫೋಟೋಸಿಂಥಸಿಸ್ ಆಗೋದಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಸೊ ಕ್ಲೋರೋಪ್ಲಾಸ್ಟ್ ಅಂತ ಅಂದ್ರೇನು? ಗ್ರೀನ್ ಪಿಗ್ಮೆಂಟ್. ಏನು ಲೀಫ್ ಗಳ ಮೇಲೆ ಅಥವಾ ಎಲೆಗಳ ಮೇಲೆ ಗ್ರೀನ್ ಕಲರ್ ಆಗಿರುತ್ತಲ್ವಾ ಎಲೆಗಳು, ಸೊ ಆ ಗ್ರೀನ್ ಕಲರ್ ಏನ್ ಮಾಡುತ್ತೆ? ಆ ಗ್ರೀನ್ ಕಲರ್ ಹೆಲ್ಪ್ ಮಾಡುತ್ತೆ. ಸನ್ಲೈಟ್ ಬೀರುತ್ತೆ, ಆ ಸನ್ಲೈಟ್ ಅನ್ನ ಯೂಸ್ ಮಾಡಿಕೊಂಡು ಫುಡ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಹೋಗ್ತಾರೆ. ಸೊ ಆ ಫುಡ್ ಅನ್ನ ಪ್ರೊಡ್ಯೂಸ್ ಮಾಡೋದು ಎಲ್ಲಾ ಪ್ಲಾಂಟ್ಗೂ, ಪ್ಲಾಂಟ್ ಅಲ್ಲಿ ಇರುವಂತಹ ಎಂಟೈರ್ ಬಾಡಿಗೆ ಹೋಗ್ತಾ ಹೋಗುತ್ತೆ. ಸೊ ಅದಕ್ಕೆ ಹೆಲ್ಪ್ ಆಗುವಂತದ್ದು ಯಾವುದು? ಕ್ಲೋರೋಪ್ಲಾಸ್ಟ್. ಬಟ್ ಇಲ್ಲಿ ಅನಿಮಲ್ ಸೆಲ್ ಅಲ್ಲಿ ಕ್ಲೋರೋಪ್ಲಾಸ್ಟ್ ಅವಶ್ಯಕತೆ ಇಲ್ಲ. ಯಾಕೆ? ಆಲ್ರೆಡಿ ಇರುವಂತ ಫುಡ್ ಅನ್ನ ನಾವು ತಿಂತೀವಿ ಹೊರತು ನಾವು ಕೈಯಲ್ಲೇ ಮಾಡೋದು. ನಮ್ಮ ಹೊಟ್ಟೆ ಒಳಗಡೆ ಏನಾದ್ರೂ ಫುಡ್ ರೆಡಿ ಆಗುತ್ತಾ? ನೋ. ಸೊ ಅದಕ್ಕೋಸ್ಕರ ಕ್ಲೋರೋಪ್ಲಾಸ್ಟ್ ಅವಶ್ಯಕತೆ ಇಲ್ಲ. ಸೊ ನೆಕ್ಸ್ಟ್ ವ್ಯಾಕ್ಯೂಲ್ಸ್. ಒನ್ ಲಾರ್ಜ್ ಸೆಂಟ್ರಲ್ ವ್ಯಾಕ್ಯೂಲ್ ಇನ್ ಪ್ಲಾಂಟ್ ಸೆಲ್
ಮತ್ತೆ ಅನಿಮಲ್ ಸೆಲ್ ಅಲ್ಲಿ ಸ್ಮಾಲ್ ಅಂಡ್ ಟೆಂಪ್ರರಿ ವ್ಯಾಕ್ಯೂಲ್ಸ್. ಯಾಕೆ ಅಂತ ಹೇಳ್ತೀನಿ ನೋಡಿ. ಈ ವ್ಯಾಕ್ಯೂಲ್ಸ್ ಏನಿದಾವೆ ಅಂತ ಅಂದ್ರೆ ಲಾರ್ಜರ್ ವ್ಯಾಕ್ಯೂಲ್ಸ್, ಇವುಗಳು ಏನಕ್ಕೆ ಯೂಸ್ ಆಗ್ತವೆ ಅಂತಂದ್ರೆ ಟರ್ಜಿಡಿಟಿ ಮತ್ತೆ ರಿಜಿಡಿಟಿ, ಟರ್ಜಿಡಿಟಿ ಅಂಡ್ ರಿಜಿಡಿಟಿ. ಸರಿನಾ? ನೆಕ್ಸ್ಟ್ ಇಲ್ಲಿ ಅನಿಮಲ್ಸ್ ಸೆಲ್ಸ್ ಅಲ್ಲಿ ಏನಕ್ಕೆ ವ್ಯಾಕ್ಯೂಲ್ಸ್ ಯೂಸ್ ಆಗ್ತವೆ ಅಂತಂದ್ರೆ ಇದರಲ್ಲಿ ಎಕ್ಸೋಸೈಟೋಸಿಸ್ ಇರ್ಬೋದು, ಎಂಡೋಸೈಟೋಸಿಸ್ ಇರ್ಬೋದು, ಈ ತರ ಪ್ರೋಸೆಸ್ಗಳಿಗೆ ಏನಾಗ್ತವೆ ವ್ಯಾಕ್ಯೂಲ್ಸ್ ಯೂಸ್ ಆಗ್ತಾ ಹೋಗ್ತವೆ. ನೆಕ್ಸ್ಟ್ ಸೆಂಟ್ರಿಯೋಲ್ಸ್ ಆರ್ ಆಬ್ಸೆಂಟ್ ಇನ್ ದ ಪ್ಲಾಂಟ್ ಸೆಲ್ ಅಂಡ್ ಆರ್ ಪ್ರೆಸೆಂಟ್ ಇನ್ ದ ಅನಿಮಲ್ ಸೆಲ್ ಅಂತ ಅಂದ್ರೆ ಹೆಲ್ಪ್ಸ್ ಇನ್ ದ ಸೆಲ್ ಡಿವಿಷನ್. ಸೊ ಸೆಲ್ ಡಿವಿಷನ್ ಅಂತ ಅಂದ್ರೆ ಗ್ರೋತ್ ಗೆ ಹೆಲ್ಪ್ ಆಗ್ತವೆ. ಸರಿನಾ? ನೆಕ್ಸ್ಟ್ lysosomes are rarely present in the plant cell and are mostly present in the animal cell. ಸೊ ಅನಿಮಲ್ ಸೆಲ್ ಅಲ್ಲಿ ಏನಕ್ಕೆ ಇರ್ತವೆ ಜಾಸ್ತಿ, ಅದರಲ್ಲಿ ವೇಸ್ಟ್ ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ. ಸೊ ನಾನು ಆಲ್ರೆಡಿ ಹೇಳಿದ್ದೀನಿ, ಸೂಸೈಡ್ ಬ್ಯಾಗ್ ಆಫ್ ದಿ ಸೆಲ್ ಅಂತ ಯಾವ್ದನ್ನು ಕರೆಯೋದು ಲೈಸೋಸೋಮ್ಸ್ ಅಂತ. ಯಾಕೆ? ಏನು ವೇಸ್ಟ್ ಪ್ರಾಡಕ್ಟ್ಸ್ ಗಳಿರ್ತವೆ ಅವೆಲ್ಲ ಬಂದು ಅಲ್ಲಿ ಕೂರ್ತವೆ. ಸೊ ಅದ್ರದ್ದು ಎರಡರದ್ದು ಕೂಡ ನಾನು ಡಯಾಗ್ರಾಮ್ ಅನ್ನ ಕೊಟ್ಟಿದ್ದೀನಿ, ನೀವು ಬಿಡಿಸಬಹುದು. ನೆಕ್ಸ್ಟ್ ಸ್ಟೆಮ್ ಸೆಲ್ಸ್. ಸೊ ಸ್ಟೆಮ್ ಸೆಲ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಗಿವಿಂಗ್ ರೈಸ್ ಎ ಸ್ಪೆಷಲೈಸ್ಡ್ ಸೆಲ್. ಸರಿನಾ? ಸೊ ಇವುಗಳು ಸ್ಪೆಷಲೈಸ್ಡ್ ಸೆಲ್ಗಳನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಹೋಗ್ತವೆ. ಕ್ಲಾಸಿಫಿಕೇಶನ್ ಅಂತ ಬಂದ್ರೆ ಟೋಟಿಪೊಟೆಂಟ್, ಪ್ಲೂರಿಪೊಟೆಂಟ್, ಮಲ್ಟಿಪೊಟೆಂಟ್ ಮತ್ತೆ ಯೂನಿಪೊಟೆಂಟ್. ನೋಡಿ, ಟೋಟಿಪೊಟೆಂಟ್ ಅಂತ ಅಂದ್ರೆ ಯಾವುದು ತರದ್ದಾದ್ರೂ ಕೂಡ ಟಿಶ್ಯೂಗಳನ್ನ ನೀವು ಯಾವುದು ತರದ್ದಾದ್ರೂ ಕೂಡ ಸೆಲ್ಗಳನ್ನ ನೀವು ಪ್ರೊಡ್ಯೂಸ್ ಮಾಡಬಹುದು. ಟೋಟಿಪೊಟೆಂಟ್ ಎಕ್ಸಾಂಪಲ್ ಏನು? ಝೈಗೋಟ್. ನೆಕ್ಸ್ಟ್ ಪ್ಲೂರಿಪೊಟೆಂಟ್ ಅಂತ ಅಂದ್ರೆ ಏನು? ಆಲ್ಮೋಸ್ಟ್ ಎನಿ ಸೆಲ್ ಟೈಪ್ ಅಂತಂದ್ರೆ ಆಲ್ಮೋಸ್ಟ್ ಸ್ವಲ್ಪ ಬಿಟ್ಟಿರ್ತಾರೆ, ಅಂದ್ರೆ ಸ್ವಲ್ಪ ಆಗಲ್ಲ ಪ್ರೊಡ್ಯೂಸ್ ಮಾಡೋದಕ್ಕೆ, ಬಟ್ ಆಲ್ಮೋಸ್ಟ್ ನೀವು ಎಲ್ಲಾ ತರಹದ ಸೆಲ್ ಟೈಪ್ ಗಳನ್ನ ಪ್ರೊಡ್ಯೂಸ್ ಮಾಡಬಹುದು. ಎಕ್ಸಾಂಪಲ್ ಎಂಬ್ರಿಯಾನಿಕ್ ಸಿಸ್ಟಮ್ ಸೆಲ್, ಎಂಬ್ರಿಯಾನಿಕ್ ಸ್ಟೆಮ್ ಸೆಲ್ಸ್. ನೆಕ್ಸ್ಟ್ ಮಲ್ಟಿಪೊಟೆಂಟ್ ಅಂತ ಅಂದ್ರೇನು? ಲಿಮಿಟೆಡ್ ರೇಂಜ್ ಆಫ್ ಸೆಲ್ ಟೈಪ್ಸ್. ಸೊ ಲಿಮಿಟೆಡ್ ರೇಂಜ್ ಆಫ್ ಸೆಲ್ ಟೈಪ್ಸ್ ಅನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡ್ತಾ ಹೋಗುತ್ತೆ. ಬೋನ್ ಮ್ಯಾರೋ ಸ್ಟೆಮ್ ಸೆಲ್ಸ್. ನೋಡಿ, ಈ ಬೋನ್ ಮ್ಯಾರೋನ ನಿಮ್ಗೆ ಕ್ಯಾನ್ಸರ್ ಪೀಡಿತ ಇಲ್ಲ ಅಂತಂದ್ರೆ ಯಾವ್ದಾದ್ರು ಡಿಸೀಸ್ ಇರುವಂತವ್ರಿಗೆ ಯೂಸ್ ಮಾಡ್ತಾ ಹೋಗ್ತಾರೆ. ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಶನ್ ಅಂತ ಮಾಡ್ತಾರೆ. ಕ್ಯಾನ್ಸರಸ್ ಸೆಲ್ಸ್ ಇರುತ್ತಲ್ಲ, ಸೊ ಅದನ್ನ ರಿಡ್ಯೂಸ್ ಮಾಡೋದಕ್ಕೋಸ್ಕರ. ಸರಿನಾ? ನೆಕ್ಸ್ಟ್ ಯೂನಿಪೊಟೆಂಟ್ ಅಂತ ಬಂದಾಗ ಪ್ರೊಡ್ಯೂಸ್ ಓನ್ಲಿ ಒನ್ ಟೈಪ್ ಆಫ್ ಸೆಲ್. ಯೂನಿಪೊಟೆಂಟ್ ನೋಡಿ, ಯೂನಿ ಅಂತಂದ್ರೇನು? ಒಂದು, ಯೂನಿಕ್ ಅಂತ ಬರುತ್ತಲ್ಲ, ಸೊ ಅದಕ್ಕೋಸ್ಕರ ಯೂನಿಪೊಟೆಂಟ್. ಒಂದೇ ಒಂದು ಯಾವ್ದದು? ಮಸಲ್ ಸ್ಟೆಮ್ ಸೆಲ್ಸ್. ಸರಿನಾ? ನೆಕ್ಸ್ಟ್ ಅಪ್ಲಿಕೇಶನ್ ಅಂತ ಬಂದಾಗ ರೀಜನರೇಟಿವ್ ಮೆಡಿಸಿನ್ ಅಂತಂದ್ರೆ ಅದಾಗದೇ ಪ್ರೊಡ್ಯೂಸ್ ಮಾಡ್ತಾ ಹೋಗುತ್ತೆ. ಅಂತ ಅಂದ್ರೆ ಏನಾದ್ರೂ ಕೂಡ ಟಿಶ್ಯೂ ಅಥವಾ ಸೆಲ್ ಡ್ಯಾಮೇಜ್ ಆಗಿದ್ರೆ ಅದೇ ರೀಪ್ಲೇಸ್ ಮಾಡ್ಕೊಳ್ಳುತ್ತೆ, ಇಲ್ಲ ಅಂತಂದ್ರೆ ಅದನ್ನ ರಿಪೇರಿ ಮಾಡ್ಕೊಳ್ಳೋದಕ್ಕೋಸ್ಕರ ಅದೇ ಏನ್ ಬೇಕು ಪ್ರೋಸೆಸ್ಗಳು ಅದನ್ನ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಡಿಸೀಸ್ ಟ್ರೀಟ್ಮೆಂಟ್. ನಾನು ಆಲ್ರೆಡಿ ಹೇಳಿದೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಶನ್ ಮಾಡ್ತಾರೆ. ಲ್ಯುಕಿಮಿಯಾ ಅಂತಂದ್ರೆ ಅದು ಒಂದು ಕ್ಯಾನ್ಸರಸ್ ಟೈಪ್. ಸೊ ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಆ ಒಂದು ಡಿಸೀಸ್ ಅನ್ನ ಟ್ರೀಟ್ ಮಾಡೋದಕ್ಕೋಸ್ಕರ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಶನ್ ಮಾಡ್ತಾರೆ. ನೆಕ್ಸ್ಟ್ ಡ್ರಗ್ ಟೆಸ್ಟಿಂಗ್ ಯೂಸ್ ಆಗುತ್ತೆ, ಡೆವಲಪ್ಮೆಂಟಲ್ ಬಯಾಲಜಿಗೆ ಯೂಸ್ ಆಗುತ್ತೆ. ನೆಕ್ಸ್ಟ್ ನ್ಯೂಕ್ಲಿಕ್ ಆಸಿಡ್ಸ್ ಅಂಡ್ ಲಿಪಿಡ್ಸ್. ಸೊ ಈ ನ್ಯೂಕ್ಲಿಕ್ ಆಸಿಡ್ಸ್ ಹೆಸರೇ ಹೇಳುವಂತೆ ಆಸಿಡಿಕ್ ಇನ್ ನೇಚರ್. ಸರಿನಾ? ಹೈಯರ್ ಮಾಲಿಕ್ಯುಲರ್ weight. ಸೊ ಇವುಗಳ ಮಾಲಿಕ್ಯುಲರ್ weight ಜಾಸ್ತಿ ಇರುತ್ತೆ. ಸೊ ಈ ನ್ಯೂಕ್ಲಿಕ್ ಆಸಿಡ್ ಅಲ್ಲಿ ಏನೇನಿರುತ್ತೆ? ಶುಗರ್, ಫಾಸ್ಫೇಟ್, ನೈಟ್ರೋಜನ್ ಬೇಸಸ್, ಈ ಮೂರು ಇರ್ತವೆ. ಸೊ ಈ ಮೂರನ್ನ ನೀವು ಸ್ಪೆಸಿಫೈ ಮಾಡಬೇಕು. ಏನೇನಿರುತ್ತೆ? ನೈಟ್ರೋಜನ್ ಬೇಸಸ್, ಶುಗರ್ಸ್ ಇರ್ತವೆ, ಫಾಸ್ಫೇಟ್ಸ್ ಇರ್ತವೆ. ನೆಕ್ಸ್ಟ್ ಅಪ್ಲಿಕೇಶನ್ಸ್ ಅಂತ ಬಂದಾಗ ಜೆನೆಟಿಕ್ ಸ್ಟೋರೇಜ್. ನ್ಯೂಕ್ಲಿಕ್ ಆಸಿಡ್ DNA ಇರುತ್ತೆ. ಸೊ DNA ಏನ್ ಹೆಲ್ಪ್ ಮಾಡುತ್ತೆ? DNA ಇಸ್ ದ ಬ್ಲೂ ಪ್ರಿಂಟ್ ಆಫ್ ಲೈಫ್. ಸೊ ಬ್ಲೂ ಪ್ರಿಂಟ್ ಆಫ್ ಲೈಫ್ ಅಂತ ಏನಕ್ಕೆ ಕರೀತಾರೆ ಅಂತಂದ್ರೆ, ನಮ್ಮ ಪೇರೆಂಟ್ಸ್ ಇಂದ ಏನು ಜೆನೆಟಿಕ್ಸ್ ನಮಗೆ ಬಂದಿರುತ್ತೆ ಅದೆಲ್ಲ DNA ಮುಖಾಂತರನೇ ಬಂದಿರುತ್ತೆ ಮೋಸ್ಟ್ ಆಫ್ ದೆಮ್. ಸೊ ಅದಕ್ಕೋಸ್ಕರ ಏನಂತ ಕರೀತಾರೆ? ಬ್ಲೂ ಪ್ರಿಂಟ್ ಆಫ್ ಲೈಫ್ ಅಂತ ಕರೀತಾರೆ. ಈಗ ಕೂದಲು ಉದ್ರೋಗುತ್ತೆ ಹೊಸ ಜನಕ್ಕೆ, ಸೊ ಅದೇನಕ್ಕೆ? ಜೆನೆಟಿಕಲಿ. ಈಗ ಪೇರೆಂಟ್ಸ್ಗೆ ಏನಾದ್ರೂ ಕೂದಲು ಉದ್ರೋಗ್ತಾ ಇದೆ, ಅವ್ರ ತಾತಂಗೂ ಕೂಡ ಕೂದಲು ಉದ್ರೋಗ್ತಾ ಇದೆ ಅಂತಂದ್ರೆ ಇವರಿಗೂ ಕೂಡ ಕೂದಲು ಉದ್ರೋಗುತ್ತೆ. ಹುಡುಗಿರಿಗೆ ಉದುರುತ್ತಾ ಅಂತ ಕೇಳಬೇಡ್ರಿ, ಹುಡುಗಿರಿಗೆ ಉದುರಲ್ಲ, ಬಾಯ್ಸ್ಗೆ ಉದುರುತ್ತೆ ಕೂದಲು. ಯಾಕಂತಂದ್ರೆ ಅದು ಜೆನೆಟಿಕಲಿ ಅವ್ರ ಪೇರೆಂಟ್ಸ್ ಇಂದ ಕೂದಲು ಉದುರೋದು ಬಂದಿರೋದ್ರಿಂದ ಅವರಿಗೆ ಉದುರುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ. ಒಂದೊಂದ್ಸಲಿ ಮದರಿನ ಹಾರ್ಮೋನ್ಸ್ ಜಾಸ್ತಿ ಬಂದಿದ್ರೆ ಅವಾಗ ಏನಾಗುತ್ತೆ? ಅಲ್ಲಿ ಡಾಮಿನೆನ್ಸ್ ಮದರ್ ಇಂದ ಬಂದ್ಬಿಟ್ಟು ಕೂದಲು ಉದುರುವಂತ ಸಾಧ್ಯತೆ ಕಡಿಮೆ ಆಗುತ್ತೆ. ಸರಿನಾ? ಎಸ್. ನೆಕ್ಸ್ಟ್ ಪ್ರೋಟೀನ್ ಸಿಂಥಸಿಸ್. RNA ಹೆಲ್ಪ್ ಮಾಡುತ್ತೆ ಪ್ರೋಟೀನ್ ಸಿಂಥಸಿಸ್ ಮಾಡೋದಕ್ಕೋಸ್ಕರ. ಸೊ RNA ಟ್ರಾನ್ಸ್ಲೇಟ್ ದ ಜೆನೆಟಿಕ್ ಕೋರ್ಸ್ ಇನ್ ಟು ದ ಪ್ರೋಟೀನ್ಸ್. ನೆಕ್ಸ್ಟ್ ಫೊರೆನ್ಸಿಕ್ ಡಿಪಾರ್ಟ್ಮೆಂಟ್. ಸೊ ಫೊರೆನ್ಸಿಕ್ ಡಿಪಾರ್ಟ್ಮೆಂಟ್ ಅಲ್ಲಿ DNA ಫಿಂಗರ್ ಪ್ರಿಂಟ್ಸ್ನೆಲ್ಲ ಚೆಕ್ ಮಾಡ್ತಾ ಹೋಗ್ತಾರೆ, ಏನಾದ್ರೂ ಕ್ರೈಮ್ ಆಗಿದೆ ಅಂತ ಅಂದಾಗೆಲ್ಲವ. ಸೊ ಅಲ್ಲಿ ಯೂಸ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಲಿಪಿಡ್ಸ್. ಸೊ ಲಿಪಿಡ್ಸ್ ಅಂತ ಅಂದ್ರೇನು? ಫ್ಯಾಟ್ಸ್ ಅಂಡ್ ಆಯಿಲ್ಸ್. ಸೊ ಹೈಡ್ರೋಫೋಬಿಕ್, ಇನ್ಸಾಲ್ಯುಬಲ್ ಇನ್ ವಾಟರ್. ಸೊ ವಾಟರ್ ಅಲ್ಲಿ ಇದು ಸಾಲ್ಯುಬಲ್ ಇರಲ್ಲ. ಹೈ ಎನರ್ಜಿ ಡೆನ್ಸಿಟಿ. ನೋಡಿ, ಇವಾಗ ನೀವೇನಾದ್ರೂ ಕೂಡ ಹಾಲು ಹಾಕಕ್ಕೆ ಹೋಗ್ತೀರಾ ಅಂತ ಅನ್ಕೊಳ್ಳಿ, ನೀವೇನಾದ್ರೂ ರೂರಲ್ ಸೈಡ್ ಅಲ್ಲಿ ಇದ್ದೀರಾ ಅಂತಂದ್ರೆ ಫ್ಯಾಟ್ ಕಂಟೆಂಟ್ ಅನ್ನ ನೋಡ್ತಾರೆ.
ಯಾಕೆ ಫ್ಯಾಟ್ ಕಂಟೆಂಟ್ ಅನ್ನ ನೋಡ್ತಾರೆ ಅಂತಂದ್ರೆ ಅದು ಇನ್ಸಾಲ್ಯುಬಲ್ ಇನ್ ವಾಟರ್. ನೀವು ನೀರು ಮಿಕ್ಸ್ ಮಾಡಿದ್ರು ಏನಾಗುತ್ತೆ, ಫ್ಯಾಟ್ ಕಂಟೆಂಟ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ಏನ್ ಮಾಡ್ತಾರೆ ಅಂತಂದ್ರೆ ನಿಮ್ಗೆ ಫ್ಯಾಟ್ ಅನ್ನ ಚೆಕ್ ಮಾಡ್ತಾರೆ ಹಾಲು ಹಾಕ್ಬೇಕಾದ್ರೆ. ಯಾಕಂತಂದ್ರೆ ಇಟ್ ಹ್ಯಾಸ್ ದ ಹೈಯರ್ ಎನರ್ಜಿ ಡೆನ್ಸಿಟಿ. ಸೊ ನೆನ್ಪಿರ್ಲಿ. ನೆಕ್ಸ್ಟ್ ಎನರ್ಜಿ ರಿಸರ್ವ್ ಅಪ್ಲಿಕೇಶನ್, ನೆಕ್ಸ್ಟ್ ಸ್ಟ್ರಕ್ಚರಲ್ ಅಂಡ್ ಇನ್ಸುಲೇಷನ್. ಸೊ ಇನ್ಸುಲೇಷನ್ ಅಲ್ಲಿ ಯೂಸ್ ಮಾಡ್ತಾ ಹೋಗ್ತಾರೆ ಫ್ಯಾಟ್ಸ್ ಅಂಡ್ ಲಿಪಿಡ್ಸ್ ಅನ್ನ. ನೆಕ್ಸ್ಟ್ ಬಯೋಮಾಲಿಕ್ಯೂಲ್ಸ್ ಅಂಡ್ ದೇರ್ ಕ್ಲಾಸಿಫಿಕೇಶನ್. ಬಯೋಮಾಲಿಕ್ಯೂಲ್ಸ್ ಅಂತ ಅಂದ್ರೇನು? Biomolecules are the organic molecules which are produced by the living organisms that are essential for the biological processes. ಸೊ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಇಂದ ಏನು ಬಯಾಲಜಿಕಲ್ ಪ್ರೋಸೆಸ್ಗಳಿರ್ತವೆ, ಡಿಫರೆಂಟ್ ಬಯಾಲಜಿಕಲ್ ಪ್ರೋಸೆಸ್ಗಳಿರ್ತವೆ. ಸೊ ಅವುಗಳಿಗೆ ಹೆಲ್ಪ್ ಆಗೋದಕ್ಕೆ ಯೂಸ್ ಆಗ್ತಾ ಹೋಗುತ್ತೆ. ಇವಾಗ ರಿಪ್ರೊಡಕ್ಷನ್ ಒಂದು ಬಯಾಲಜಿಕಲ್ ಪ್ರೋಸೆಸ್ ಇರುತ್ತೆ, ಆಮೇಲೆ ಮೂಮೆಂಟ್ಗಳು ಒಂದು ಬಯಾಲಜಿಕಲ್ ಪ್ರೋಸೆಸ್ ಇರುತ್ತೆ. ಸೊ ಈ ರೀತಿ ಡಿಫ್ರೆಂಟ್. ನೆಕ್ಸ್ಟ್ ಕ್ಲಾಸಿಫಿಕೇಶನ್ ಅಂತ ಬಂದಾಗ ಕಾರ್ಬೋಹೈಡ್ರೇಟ್, ಪ್ರೋಟೀನ್ಸ್, ಲಿಪಿಡ್ಸ್, ನ್ಯೂಕ್ಲಿಕ್ ಆಸಿಡ್. ನ್ಯೂಕ್ಲಿಕ್ ಆಸಿಡ್ ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ, ಲಿಪಿಡ್ಸ್ ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ, ಪ್ರೋಟೀನ್ ಮತ್ತೆ ಕಾರ್ಬೋಹೈಡ್ರೇಟ್ಸ್ ನೆಕ್ಸ್ಟ್ ಡಿಸ್ಕಸ್ ಮಾಡ್ತಾ ಹೋಗೋಣ. ವಿಟಮಿನ್ಸ್ ಅಂಡ್ ಹಾರ್ಮೋನ್ಸ್. ಸೊ ವಿಟಮಿನ್ಸ್ ಅಂತ ಬಂದಾಗ ಡಿಫರೆಂಟ್ ವಿಟಮಿನ್ಸ್ ಬರ್ತವೆ, ಬಿ ಸಿ ಡಿ ಇ ಅಂತ ಎಲ್ಲ ಬರ್ತವೆ ನೋಡಿ. ಆರ್ಗ್ಯಾನಿಕ್ ಮೈಕ್ರೋನ್ಯೂಟ್ರಿಯೆಂಟ್ ರಿಕ್ವೈರ್ಸ್ ಇನ್ ದ ಸ್ಮಾಲ್ ಅಮೌಂಟ್. ಇವುಗಳದ್ದು ಸ್ಮಾಲ್ ಅಮೌಂಟ್ ಅಲ್ಲಿ ಬೇಕಾಗಿರುತ್ತೆ. ಐದರ್ ವಾಟರ್ ಸಾಲ್ಯುಬಲ್. ಸೊ ವಾಟರ್ ಸಾಲ್ಯುಬಲ್ ಇರುವಂತಹ ವಿಟಮಿನ್ಸ್ ಯಾವು? ಬಿ ಅಂಡ್ ಸಿ. ಫ್ಯಾಟ್ ಸಾಲ್ಯುಬಲ್ ಇರುವಂತಹ ವಿಟಮಿನ್ಸ್ಗಳು ಯಾವು? ಎ ಡಿ ಇ ಕೆ. ಸರಿನಾ? ನೆಕ್ಸ್ಟ್ ಅಪ್ಲಿಕೇಶನ್ ಬೂಸ್ಟ್ ಇಮ್ಯೂನ್ ಸಿಸ್ಟಮ್, ಸಪೋರ್ಟ್ ದ ಬೋನ್ ಹೆಲ್ತ್. ಬೋನ್ ಹೆಲ್ತ್ ಅನ್ನು ಸಪೋರ್ಟ್ ಮಾಡೋದು ಯಾವುದು? ವಿಟಮಿನ್ ಡಿ. ನೆಕ್ಸ್ಟ್ ಏಡ್ ವಿಷನ್. ಸೊ ಏಡ್ ವಿಷನ್ ಅಂತಂದ್ರೆ ವಿಷನ್ಗೆ ಇಂಪಾರ್ಟೆಂಟ್ ಇರೋದು ಯಾವುದು? ವಿಟಮಿನ್ ಎ. ಸೊ ವಿಟಮಿನ್ ಎ ಜಾಸ್ತಿ ಯಾವ್ದ್ರಲ್ಲಿ ಇರುತ್ತೆ? ಕರ್ಬೇವಿನ ಸೊಪ್ಪು ಇದೆಯಲ್ಲ, ಸೊ ಅದರಲ್ಲಿ ಜಾಸ್ತಿ ಇರುತ್ತೆ. ನೀವೇನಾದ್ರೂ ಸ್ಪೆಕ್ಟ್ ಆಗ್ತಾ ಇದ್ದೀರಾ ಅಂತಂದ್ರೆ ಕರ್ಬೇವಿನ ಸೊಪ್ಪು ಒಂದ್ ಸ್ವಲ್ಪ ಜಾಸ್ತಿ ತಿನ್ನಿ. ಸೊ ಅವಾಗ ಒಂದ್ ಸ್ವಲ್ಪ ಕಣ್ಣಿನ ಹೆಲ್ತ್ ಜಾಸ್ತಿ ಚೆನ್ನಾಗಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಹಾರ್ಮೋನ್ಸ್ ಅಂತ ಬಂದಾಗ ಪ್ರಾಪರ್ಟೀಸ್ ಮತ್ತೆ ಅಪ್ಲಿಕೇಶನ್ಸ್ ಆಲ್ರೆಡಿ ಕೊಟ್ಟಿದ್ದೀನಿ. ಹಾರ್ಮೋನ್ಸ್ ಕೆಮಿಕಲ್ ಮೆಸೆಂಜರ್ಸ್ ಅಂತ ಕರಿತೀವಿ. ಹಾರ್ಮೋನ್ಸ್ ಅನ್ನ ಪ್ರೊಡ್ಯೂಸ್ಡ್ ಇನ್ ದ ಎಂಡೋಕ್ರೈನ್ ಗ್ಲ್ಯಾಂಡ್. ಸರಿನಾ? ಎಲ್ಲಿ ಪ್ರೊಡ್ಯೂಸ್ ಆಗಿದೆ, ಏನಕ್ಕೆ ಯೂಸ್ ಆಗುತ್ತೆ? ಕೆಮಿಕಲ್ ಮೆಸೆಂಜರ್ ವಿಚ್ ಇಸ್ ಪ್ರೊಡ್ಯೂಸ್ಡ್ ಇನ್ ದ ಎಂಡೋಕ್ರೈನ್ ಗ್ಲ್ಯಾಂಡ್. ಸರಿನಾ? ಸೊ ಇದು ಯಾವ್ದ್ರ ಮುಖಾಂತರ ಟ್ರಾನ್ಸ್ಪೋರ್ಟ್ ಆಗೋದು? ಬ್ಲಡ್ ಮುಖಾಂತರ ಟ್ರಾನ್ಸ್ಪೋರ್ಟ್ ಆಗುತ್ತೆ. ನೆಕ್ಸ್ಟ್ ಅಪ್ಲಿಕೇಶನ್ ಅಂತ ಬಂದಾಗ ಥೈರಾಕ್ಸಿನ್. ಸೊ ಥೈರಾಕ್ಸಿನ್ ಕೂಡ ಒಂದು ಹಾರ್ಮೋನ್. ಥೈರಾಕ್ಸಿನ್ ಏನಕ್ಕೆ ಯೂಸ್ ಮಾಡುತ್ತೆ? ಥೈರಾಕ್ಸಿನ್ ಏನಕ್ಕೆ ಯೂಸ್ ಆಗುತ್ತೆ? ಮೆಟಬಾಲಿಸಮ್ ಅನ್ನ ರೆಗ್ಯುಲೇಟ್ ಮಾಡೋದಕ್ಕೆ. ಇನ್ಸುಲಿನ್ ಏನಕ್ಕೆ ಯೂಸ್ ಆಗುತ್ತೆ? ಬ್ಲಡ್ ಶುಗರ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ. ನೋಡಬಹುದು ನೀವು ಇನ್ಸುಲಿನ್ ಇಂಜೆಕ್ಷನ್ ಅನ್ನ ಕೊಡ್ತಾ ಇರ್ತಾರೆ ಶುಗರ್ ಪೇಷಂಟ್ ಗಳಿಗೆ. ಯಾಕೆ ಅಂತಂದ್ರೆ ಇನ್ಸುಲಿನ್ ಕಂಟೆಂಟ್ ಕಡಿಮೆ ಆದ್ರೂ ಕಷ್ಟ, ಜಾಸ್ತಿ ಆದ್ರೂ ಕಷ್ಟ, ಒಂದು ಲೆವೆಲ್ ಅಲ್ಲಿ ಇರಬೇಕು. ನೆಕ್ಸ್ಟ್ ಮ್ಯಾನೇಜಸ್ ದ ಸ್ಟ್ರೆಸ್, ಅಡ್ರೆನಾಲಿನ್. ಸರಿನಾ? ನೆಕ್ಸ್ಟ್ ಕ್ಲಾಸಿಫಿಕೇಶನ್ ಅಂಡ್ ಫಂಕ್ಷನ್ಸ್, ಕಾರ್ಬೋಹೈಡ್ರೇಟ್ಸ್ ಅಂಡ್ ಪ್ರೋಟೀನ್ಸ್. ಇದು ಲಾಸ್ಟ್ ಕಾನ್ಸೆಪ್ಟ್. ಕಾರ್ಬೋಹೈಡ್ರೇಟ್ಸ್, ಸೊ ಮೋನೋಸೆಕರೈಡ್ಸ್, ಡೈಸೆಕರೈಡ್ಸ್, ಪಾಲಿಸೆಕರೈಡ್ಸ್ ಅಂತ ಬರುತ್ತೆ. ಮೋನೋ ಅಂತ ಅಂದ್ರೇನು? ಸಿಂಗಲ್ ಶುಗರ್, ಯಾವುದು? ಗ್ಲೂಕೋಸ್. ನೆಕ್ಸ್ಟ್ ಡೈ ಅಂತ ಅಂದ್ರೇನು? 2 ಶುಗರ್ಸ್. ಸೊ 2 ಶುಗರ್ಸ್ ಯೂನಿಟ್ ಇರೋದು ಯಾವುದು? ಸುಕ್ರೋಸ್. ನೆಕ್ಸ್ಟ್ ಪಾಲಿಸೆಕರೈಡ್ಸ್ ಅಂತಂದ್ರೆ ಕಾಂಪ್ಲೆಕ್ಸ್ ಚೈನ್ಗಳಿರ್ತವೆ, ಅಂತಂದ್ರೆ ಜಾಸ್ತಿ ಶುಗರ್ಸ್ಗಳಿರ್ತವೆ. ಸ್ಟಾರ್ಚ್ ಮತ್ತೆ ಸೆಲ್ಯುಲೋಸ್. ಸೊ ಸೆಲ್ಯುಲೋಸ್ ಎಲ್ಲಿ ಜಾಸ್ತಿ ಇರುತ್ತೆ ಹೇಳಿ? ಸೆಲ್ಯುಲೋಸ್ ಜಾಸ್ತಿ ನಮ್ಮ ಅನಿಮಲ್ ಸೆಲ್ಸ್ ಅಲ್ಲೂ ಇರ್ತವೆ, ಪ್ಲಾಂಟ್ ಸೆಲ್ಸ್ ಅಲ್ಲೂ ಕೂಡ ಸ್ವಲ್ಪ ಇರ್ತವೆ. ನೆಕ್ಸ್ಟ್ ಫಂಕ್ಷನ್ಸ್ ಅಂತ ಬಂದಾಗ ಇನ್ಸ್ಟೆಂಟ್ ಎನರ್ಜಿ ಸಪ್ಲೈ. ನೀವು ಇವಾಗ ಕಾಫಿ ಟೀ ಅನ್ನ ಏನಕ್ಕೆ ಕುಡಿತೀರಾ ಹೇಳ್ರಿ? ಕಾಫಿ ಟೀಯನ್ನು ನೀವು ಕುಡಿದಾಗ ಅದರಲ್ಲಿ ಸಕ್ಕರೆ ಕಂಟೆಂಟ್ ಇರುತ್ತೆ, ಅಂದರೆ ಶುಗರ್ ಕಂಟೆಂಟ್ ಇರುತ್ತೆ. ಅದೇನು ಮಾಡುತ್ತೆ? ನಿಮ್ಮ ಮೈಂಡನ್ನು ಬೂಸ್ಟ್ ಮಾಡುತ್ತೆ, ಇನ್ಸ್ಟೆಂಟ್ ಎನರ್ಜಿಯನ್ನು ಕೊಡುತ್ತೆ ಅಲ್ವಾ? ಸೊ ಇನ್ಸ್ಟೆಂಟ್ ಎನರ್ಜಿಯನ್ನು ಕೊಡೋದಕ್ಕೋಸ್ಕರನೇ ಏನು ಮಾಡ್ತೀವಿ ನೀವು? ಸಕ್ಕರೆ ನೀರು, ಇಲ್ಲ ಅಂತಂದರೆ ನೀವು ಟೀ ಕಾಫಿಯನ್ನು ಕುಡಿಯೋದು. ನೆಕ್ಸ್ಟ್ ಸ್ಟ್ರಕ್ಚರಲ್ ಸಪೋರ್ಟ್ ಟು ದ ಪ್ಲಾಂಟ್, ಸೆಲ್ಯುಲಿಯೋಸ್. ನಾನು ಹೇಳಿದ್ದೀನಿ ಪ್ಲಾಂಟಲ್ಲಿ ಸೆಲ್ಯುಲಿಯೋಸ್ ಇರುತ್ತೆ, ಸ್ಟ್ರಕ್ಚರಲ್ ಸಪೋರ್ಟನ್ನು ಕೊಡ್ತಾ ಹೋಗುತ್ತೆ. ನೆಕ್ಸ್ಟ್ ಕ್ಲಾಸಿಫಿಕೇಶನ್ ಇನ್ ದ ಪ್ರೋಟೀನ್ ಅಂತ ಬಂದರೆ ಫೈಬ್ರಸ್ ಮತ್ತು ಗ್ಲೋಬುಲಾರ್ ಪ್ರೋಟೀನ್ಸ್ ಅಂತ ಬರುತ್ತೆ. ಫೈಬ್ರಸ್ ಸ್ಟ್ರಕ್ಚರಲ್ಲು, ಗ್ಲೋಬುಲಾರು ಫಂಕ್ಷನಲ್ಲು. ನೆಕ್ಸ್ಟ್ ಕೆರಾಟಿನ್ ಇನ್ ಏರ್, ಕೆರಾಟಿನ್ ಇರುತ್ತೆ ಕೂದಲಲ್ಲಿ. ಸೊ ಕೆರಾಟಿನ್ ಏನು ಮಾಡುತ್ತೆ? ಒಂಚೂರು ರಿಜಿಡಿಟಿಯನ್ನು ಕೊಡುತ್ತೆ ಮತ್ತು ಬೆಳೆಯೋದಕ್ಕೆ ಹೆಲ್ಪ್ ಆಗುತ್ತೆ. ಕೆರಾಟಿನ್ ಅಂಶ ಕಡಿಮೆ ಇದ್ದರೆ ಅಷ್ಟು ನೀಟಾಗಿ ಕೂದಲು ಬೆಳೆಯಲ್ಲ. ನೆಕ್ಸ್ಟ್ ಎನ್ಸೈಮ್ಸ್ ಆ್ಯಂಡ್ ಹಾರ್ಮೋನ್ಸ್, ಎಲ್ಲಿ? ಗ್ಲೋಬುಲಾರ್ ಪ್ರೋಟೀನ್ಸ್ ಅಲ್ಲಿ ಇರ್ತವೆ. ಫಂಕ್ಷನ್ಸ್ ಅಂತ ಬಂದಾಗ ಮಸಲ್ ಬಿಲ್ಡಿಂಗ್ ಆ್ಯಂಡ್ ರಿಪೇರಿಂಗ್. ಸೊ ಇವಾಗ ಜಿಮ್ಗೆ ಹೋಗ್ತಾ ಇದ್ದೀರಾ ಅಂತಂದ್ರೆ ನೀವು ಪ್ರೋಟೀನ್ ಕುಡಿತಾ ಇರ್ತೀರಾ ಅಲ್ವಾ? ಸೊ ಪ್ರೋಟೀನ್ ಏನಕ್ಕೆ ಇಂಪಾರ್ಟೆಂಟು? ಮಸಲ್ ಬಿಲ್ಡಿಂಗಿಗೆ. ಇವಾಗ ಟೈರ್ ಆಗಿರುತ್ತೆ, ನೀವು ಜಿಮ್ ಮಾಡಿದಾಗ ಏನಾಗುತ್ತೆ? ಮಸಲ್ ಟೈರ್ ಆಗುತ್ತೆ. ಸೊ ಮಸಲ್ ಟೈರ್ ಆಗಿರೋದನ್ನ ರಿಪೇರ್ ಮಾಡಿದಾಗಲೇ ಏನಾಗೋದು? ಮಸಲ್ ಪಂಪ್ ಆಗೋದು, ಅಂತಂದ್ರೆ ದಪ್ಪ ದಪ್ಪ ಕಾಣೋದಲ್ಲ ಬೈಸೆಪ್ಸ್ ಎಲ್ಲ. ಸೊ ಅದಕ್ಕೋಸ್ಕರ ಯೂಸ್ ಆಗುವಂಥದ್ದು ಯಾವುದು? ಪ್ರೋಟೀನ್. ಸೊ ಪ್ರೋಟೀನ್ ಡೈಜೆಷನ್ ಜಾಸ್ತಿ ಆಗಬೇಕು. ನೆಕ್ಸ್ಟ್ ಕೆಟಲೈಸಿಂಗ್ ರಿಯಾಕ್ಷನ್ಸ್, ಎನ್ಸೈಮ್ ಅಲ್ಲಿ ಯೂಸ್ ಆಗುತ್ತೆ. ನೆಕ್ಸ್ಟ್ ಟ್ರಾನ್ಸ್ಪೋರ್ಟಿಂಗ್ ದ ಆಕ್ಸಿಜನ್, ಇಮೋಗ್ಲೋಬಿನ್. ಸೊ ಇಮೋಗ್ಲೋಬಿನ್ ಏನಕ್ಕೆ ರೆಸ್ಪಾನ್ಸಿಬಲ್? ಟ್ರಾನ್ಸ್ಪೋರ್ಟಿಂಗ್ ದ ಆಕ್ಸಿಜನ್ ಥ್ರೂ ದ ಬ್ಲಡ್. ಸರಿನಾ? ಸೊ ಇಷ್ಟು 6 ಕಾನ್ಸೆಪ್ಟ್ಗಳು ನೀವು ಪರ್ಫೆಕ್ಟ್ ಆದರೆ ನೀವು ಕರೆಕ್ಟಾಗಿ ಎಕ್ಸಾಮನ್ನು ಬರೀಬೋದು. ಆಲ್ಮೋಸ್ಟ್ ನಿಮಗೆ 90% ಆಫ್ ದಿ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ.
ಸೊ ಏನಾದ್ರೂ ಡೌಟ್ ಇತ್ತು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಆದಷ್ಟು ಸಿಂಪ್ಲಿಫೈಡ್ ವರ್ಷನ್ ಆಗಿ ನಿಮಗೆ ಕೊಟ್ಟಿದ್ದೀನಿ. ಇದರದ್ದು PDF ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ನೀವು ಡೌನ್ಲೋಡ್ ಮಾಡ್ಕೋಬೋದು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.